ಹಾಯ್ ಫ್ರೆಂಡ್ಸ್, ಕುಬಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು ಡಿಫ್ರೆಂಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ನೋಡಿದ್ರೆ ಗೊತ್ತಾಗ್ತಿದೆ ಫ್ರೆಂಡ್ಸ್, ಇದು ನಾನ್ ವೆಜ್ಜಲ್ಲಿ ಮಾಡಿರ್ತಕ್ಕಂಥ ಕೈಮಾ ಅನ್ನಿಸ್ತಾ ಇದೆ ನಿಮಗೆ. ಆದರೆ ನಾನ್ ವೆಜ್ ಅಲ್ಲ, ಇದು ವೆಜ್ಜಲ್ಲಿ ಮಾಡಿರ್ತಕ್ಕಂಥ ಕೈಮಾ ಉಂಡೆ. ಇದು ಒಂದು ರೀತಿಯಾದ ಡಿಫ್ರೆಂಟ್ ರೆಸಿಪಿ ಆಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದನ್ನು ನೋಡೋಣ ಬನ್ನಿ. 4 ಕವರು ಕಡಲೆಬೇಳೆನ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಅದು ನೆನೆಸಿರೋ ಕಡಲೆಬೇಳೆ ಈ ರೀತಿಲಿ ಇದ್ದರೆ ಸಾಕು. ಒಂದು 20 ಪೀಸು ಕಾಯಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಅದ್ರ ಜೊತೆ ಸ್ವಲ್ಪ ಕಡಲೆಬೇಳೆನೂ ಹಾಕ್ಕೋಬೇಕು. ನೈಸಾಗಿ ಬೇಡ, ತರಿಯಾಗಿ ರುಬ್ಕೊಂಡ್ರೆ ಸಾಕು. ಆಮೇಲೆ ಅದನ್ನೆಲ್ಲ ತೆಗೆದು ಒಂದು ಬೌಲಲ್ಲಿ ಹಾಕ್ಕೋಬೇಕು. ಮಿಕ್ಕಿರೋ ಕಡಲೆಬೇಳೆನೂ ಒಂದು ಬೌಲಲ್ಲಿ ಇದೇ ಥರ ತರಿಯಾಗಿ ರುಬ್ಕೊಂಡು ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋದು ಒಂದು ದೊಡ್ಡ ಸೈಜು ಈರುಳ್ಳಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ನೀಟಾಗಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಗರಂ ಮಸಾಲೆ ಪೌಡರು, ಸಬ್ಬಾಸಿಗೆ ಸೊಪ್ಪು, ಕರ್ಬೇವಿನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಒಂದು ಪ್ಲೇಟ್ ಮುಚ್ಚಿ ನಾನು ಸೈಡಿಗೆ ಇಟ್ಕೊತೀನಿ. ನೆಕ್ಸ್ಟು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 3 ಟೊಮೊಟೊ ಮೀಡಿಯಮ್ ಸೈಜು, ಆಮೇಲೆ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಒಳಕ್ಕೆ ಕಾಯಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಪೇಸ್ಟ್ ಥರ ರುಬ್ಕೋಬೇಕು ನೈಸಲ್ಲಿ. ಈ ವಿಧಾನದಲ್ಲಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಡಿಫ್ರೆಂಟಾಗಿರುತ್ತೆ. ಈ ರೀತಿಯಾಗಿ ರುಬ್ಕೋಬೇಕು. ಆಮೇಲೆ ನಾನು ಕಡಲೆಬೇಳೆ ರುಬ್ಬಿರ್ತಕ್ಕಂಥ ಮಿಶ್ರಣ ಏನಿದೆ, ಕೈಮಾ ಉಂಡೆ ನಾವು ಯಾವ ರೀತಿ ಮಾಡ್ತೀವೋ ಅದೇ ರೀತಿಯಾಗಿ ಉಂಡೆಗಳನ್ನ ಮಾಡ್ಕೋಬೇಕು. ಇವಾಗ ಗ್ಯಾಸ್ ಮೇಲೆ ಒಂದು ಇಡ್ಲಿ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಯಾವ ರೀತಿ ಇಡ್ಲಿ ಬೇಯಿಸ್ಕೊತೀವೋ ಆ ರೀತಿಯಾಗಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು 10 ನಿಮಿಷ ಇಲ್ಲಾಂದರೆ 1/4 ಗಂಟೆ ಬೇಯಿಸ್ಕೋಬೇಕು. ಉಂಡೆ ಬೇಯೋಷ್ಟರಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋಣ. 4 ಟೇಬಲ್ ಸ್ಪೂನು ಆಯಿಲ್ ಹಾಕಿದ್ದೀನಿ. ಆಯಿಲ್ ಕಾದ ನಂತರ ಈರುಳ್ಳಿ ಹಾಕೊಳ್ಳೋಣ. ಒಂದು ಶ್ರಾವಣ ಮಾಸದಲ್ಲಿ ಯಾರು ನಾನ್ ವೆಜ್ಜು ತಿನ್ನಲ್ವೋ ಅವರು ಒಂದಿನ ಈ ರೀತಿಯಾದ ರೆಸಿಪಿ ಮಾಡ್ಕೊಂಡು ತಿನ್ಬೋದು. ಇವಾಗ ಈರುಳ್ಳಿ ಫ್ರೈ ಆಯಿತು. ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ದಿವಸ ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನಂತರ ರುಬ್ಬಿರ್ತಕ್ಕಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಬೇಕೋ ಆ ಥರ ಹದ ಮಾಡ್ಕೊಳ್ಳಿ. ತೆಳ್ಳಗಿದ್ರೆ ಮುದ್ದೆ ತಿನ್ಬೋದು, ಗ್ರೇವಿ ಥರ ಇದ್ದರೆ ಚಪಾತಿ, ರೊಟ್ಟಿ ಮತ್ತು ದೋಸೆ ತಿನ್ಬೋದು, ಚೆನ್ನಾಗಿರುತ್ತೆ. 3 ಟೇಬಲ್ ಸ್ಪೂನು ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನು ಖಾರ ಪುಡಿ ಹಾಕಿದ್ದೀನಿ ಫ್ರೆಂಡ್ಸ್, ಅದು ಸ್ಕಿಪ್ ಆಗಿದೆ, ಸಾರಿ. ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಬೆಂದು ಎಲ್ಲ ಆಲ್ರೆಡಿ ಬೆಂದಾಗಿದೆ. ಸುತ್ತ ನೋಡಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ, ಕುದೀತಾ ಇದೆ. ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ನಾನ್ ವೆಜ್ ತಿನ್ನದೇ ಇರೋರು ತಿನ್ಬೋದು, ನಾನ್ ವೆಜ್ ತಿನ್ನೋವಂಥವ್ರಿಗೂ ಒಳ್ಳೆ ನಾನ್ ವೆಜ್ ಥರನೇ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಸೇಮ್ ಕೈಮಾ ಉಂಡೆ ಥರನೇ ಇರುತ್ತೆ, ತಿನ್ಬೋದು, ತೊಂದರೆ ಇಲ್ಲ. ನೋಡಿರಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಕುದ್ದಾಯಿತು, ಈ ಕಡೆ ಉಂಡೆ ಬೆಂದಿದ್ದಾಯಿತು. ತೆಗೆಯೋಣ. ವಾವ್, ಎಷ್ಟು ಚೆನ್ನಾಗಿ ಬೆಂದಿದೆ ಉಂಡೆಗಳು. ಇವಾಗ ಈ ಉಂಡೆಗಳನ್ನೆಲ್ಲ ತೆಗೆದು ಸಾಂಬಾರಲ್ಲಿ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ಕೈಮಾ ಥರನೇ ಕಾಣಿಸ್ತಾ ಇದೆ ಸೇಮ್. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಕ್ಲೀನಾಗಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ಸೇಮ್ ಕೈಮಾ ಉಂಡೆ ಥರನೇ ಇದೆ ನೋಡಿ. ಇದನ್ನು ಮುಚ್ಚಳ ಮುಚ್ಚಿ ಜಸ್ಟ್ 1 ವಿಷಲ್ ಸಾಕು. ಆಲ್ರೆಡಿ ಬೆಂದಿದೆ ಅದು ಗ್ರೇವಿಲಿ ಬೇಯಬೇಕಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ವಾವ್, ಸೂಪರಾಗಿದೆ
ಕೈಮಾ ಸಾರು ಥರನೇ ಇದೆ ನೋಡಿ, ಸೂಪರಾಗಿದೆ. ದೋಸೆ, ಚಪಾತಿ, ಅನ್ನ, ಮುದ್ದೆ, ಇಡ್ಲಿ ಯಾವುದ್ರ ಜೊತೆಲಾದ್ರೂ ತಿನ್ಬೋದು. ಸೂಪರಾಗಿದೆ, ಒಂದ್ಸಲ ಟ್ರೈ ಮಾಡಿ. ಜಾಸ್ತಿ ಮಸಾಲೆ ಇಲ್ಲದೆ ಜಸ್ಟ್ ಕಡಲೆಬೇಳೆ ಇದ್ದರೆ ಸಾಕು, ರುಚಿಯಾದ ವೆಜಿಟಬಲ್ ಕೈಮಾ ರೆಡಿ. ನಾನು ಚಪಾತಿಯೊಂದಿಗೆ ಸರ್ವ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.